ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಡರ್ ಚಾನಲ್ಗೆ ಸ್ವಾಗತ. ಬನ್ನಿ, ಇಂದು ನಾವು ತಯಾರಿಸೋಣ ರುಚಿಕರವಾದ ಕೇರಳದ ವಿಶೇಷವಾದ ಒಂದು ಸಿಹಿ ತಿಂಡಿ ಪಳಂಪೊರಿ. ಓಕೆ, ಇದು ಮಾಡುವಂಥ ವಿಧಾನ ಡಿಫ್ರೆಂಟ್ ಆಗಿ ಬಿಯರಿಂದ ನಾನು ಮಾಡ್ತಾ ಇದ್ದೀನಿ. ಇದನ್ನು ನೀವು ನೋಡಿ, ಹಣ್ಣಾಗಿರುವ ಬಾಳೆಹಣ್ಣು, ಕೇರಳ ಬಾಳೆಹಣ್ಣು ಬೇಕು, ನೇಂದ್ರ ಬಾಳೆಹಣ್ಣು ಅಂತ ಹೇಳ್ತಾರೆ. ಅದನ್ನು ಚೆನ್ನಾಗಿ ಹಣ್ಣಾಗಿರೋದನ್ನ ಚಿಕ್ಕ ಚಿಕ್ಕ ಸ್ಲೈಸ್ ಮಾಡಿ ಮಾಡಿ, ಆಮೇಲೆ ಒಂದು 50 ಗ್ರಾಮ್ ಸಕ್ಕರೆ, ಆಮೇಲೆ ಸ್ವಲ್ಪ ಚಕ್ಕೆ ಪುಡಿ, ಇದನ್ನು ನೈಸಾಗಿ ನೀವು ಪೌಡರ್ ಮಾಡಿ ಒಂದು ಕಡೆ ಮಾಡಿ. ನೆಕ್ಸ್ಟು ನಮಗೆ ಬಾಳೆಹಣ್ಣು ಫ್ರೈ ಮಾಡಬೇಕಾಗಿರುವಂಥ ಪ್ಯಾನ್ ಸೆಲೆಕ್ಟ್ ಮಾಡಿ, ಅದರಲ್ಲಿ ಆಯಿಲನ್ನು ಹಾಕಿ ಲೋ ಫ್ಲೇಮಲ್ಲಿ ಹಾಕಿ ಮಡಗ್ಬಿಡಿ. ನೆಕ್ಸ್ಟ್ ಕಟ್ ಮಾಡಿ ಇಕ್ಕಿರುವ ಬಾಳೆಹಣ್ಣು ಜಸ್ಟ್ ಮೈದಾ ಸಾಲ್ಟ್ ಹಾಕಿರೋ ಮೈದಾದಲ್ಲಿ ಈ ಥರ ಒಂದ್ಸಲಿ ಕೋಟ್ ಮಾಡಿ ಮಡಗ್ಬಿಡಿ. ಅದಾದಮೇಲೆ ಬಿಯರ್ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಬ್ಯಾಟರು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಾನ್ ಆಲ್ಕೋಹಾಲಿಕ್ ಬಿಯರ್. ನಿಮ್ಮ ಇಷ್ಟ ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು, ಬಟ್ ನಾನು ಆಲ್ಕೋಹಾಲ್ನ ಪ್ರಮೋಟ್ ಮಾಡ್ತಾ ಇಲ್ಲ. ಐ ಆಮ್ ಯೂಸಿಂಗ್ ನಾನ್ ಆಲ್ಕೋಹಾಲಿಕ್ ಬಿಯರ್. ಇಲ್ಲಿ ಈ ಬಿಯರ್ನ ಈ ಥರ ಹಾಕ್ಕೊಂಡು ನೆಕ್ಸ್ಟ್ ನಮಗೆ ಬೇಕಾಗಿರೋದು 1 ಟೇಬಲ್ ಸ್ಪೂನ್, 1 ಟೀ ಸ್ಪೂನ್ ಚಿರೋಟಿ ರವೆ, 1 ಟೀ ಸ್ಪೂನ್. ಓಕೆ, ಚಿರೋಟಿ ರವೆ, ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ. ಇದನ್ನು ಡೈರೆಕ್ಟಾಗಿ ಬಿಯರಲ್ಲಿ ಹಾಕಿ ಚೆನ್ನಾಗಿ ವಿಸ್ಕ್ ಮಾಡಿ. ಅದು ಯಾವುದೇ ಒಂದು ಲಂಪ್ಸ್ ಇರಬಾರ್ದು. ಅದಾದಮೇಲೆ ಮಡಗಿರೋ ಮೈದಾ ಇದೆಯಲ್ಲ, ಮೈದಾನ ಸ್ವಲ್ಪನೇ ಸೇರಿಸ್ಕೊಬೇಕು. ಇದು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂತ ನಿಮಗೆ ತೋರಿಸ್ತೀನಿ. ನಿಧಾನಕ್ಕೆ ಸ್ವಲ್ಪ ಒಂದೇ ಸಲ ಮೈದಾನ ಹಾಕೊಂಬೇಡಿ. ಇದು ಜಾಸ್ತಿ ಗಟ್ಟಿಯಾಗಿ ತಿಕ್ ಬ್ಯಾಟ್ರ್ ಆಗಿರಬಾರ್ದು, ತಿನ್ ಬ್ಯಾಟ್ರ್ ಆಗಿರಬೇಕು. ಓಕೆನಾ? ಅದು ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ಚೆನ್ನಾಗಿ ಬೀಟ್ ಮಾಡ್ಕೊಂಬಿಡಿ. ಯಾವುದೇ ಒಂದು ರೀತಿಯಾದ ಒಂದು ಗಂಟು ಅದರಲ್ಲಿ ಬರಬಾರ್ದು. ಚೆನ್ನಾಗಿ ವಿಸ್ಕ್ ಮಾಡ್ತಾನೆ ಇರಿ. ಇದ್ರದ್ದು ಒಂದು ಎಕ್ಸಾಕ್ಟ್ ಒಂದು ಸ್ಟ್ರಕ್ಚರ್ ನಿಮಗೆ ನಾನು ತೋರಿಸ್ಕೊಡ್ತೀನಿ ನೋಡಿ, ಈ ರೀತಿ. ಓಕೆನಾ? ಅದರಲ್ಲಿರೋ ಬಿಯರ್ಲಿರುವಂಥ ನೊರೆ ಕೂಡ ಹಂಗೆ ಇದೆ. ಅಟ್ ದ ಸೇಮ್ ಟೈಮ್ ಅದು ಗಟ್ಟಿ ಕೂಡ ಆಗಿಲ್ಲ ನೋಡಿ. ಈ ಒಂದು ಎಕ್ಸಾಕ್ಟ್ ಪೊಸಿಷನಲ್ಲಿ ಬಂದಬೇಕು. ಓಕೆನಾ? ಈ ರೀತಿಯಲ್ಲಿ ಆದಮೇಲೆ ಒಂದೊಂದೇ ಬಾಳೆಹಣ್ಣು ಎತ್ತಿ ನಾವು ಆಯಿಲಲ್ಲಿ ಹಾಕೋಣ. ಓಕೆನಾ? ನಾನು 2 ಬ್ಯಾಚ್ ಮಾಡ್ತಾಯಿದ್ದೀನಿ, ಒಂದು ಬ್ಯಾಚಿಗೆ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆನಾ? ಈ ರೀತಿಯಲ್ಲಿ ಒಂದು 4 ಮಿನಿಟ್ಸ್ ಒಂದು ಸೈಡ್ ಫ್ರೈ ಆಗಲಿ. 4 ಮಿನಿಟ್ಸ್ ಆದಮೇಲೆ ಅದರ್ ಸೈಡ್, ಇನ್ನೊಂದು ಸೈಡು 4 ಮಿನಿಟ್ಸ್ ಫ್ರೈ ಮಾಡೋಕ್ಕೆ ಮಡಗಿ. ಓಕೆ, ಒಂದೊಂದೇ ಫ್ಲಿಪ್ ಮಾಡಿ. ಟೋಟಲ್ 8 ಮಿನಿಟ್ಸಲ್ಲಿ ನಿಮಗೆ ರುಚಿಕರವಾದ ಪಳಂಪುರಿ ರೆಡಿ ಆಗುತ್ತೆ. ಓಕೆನಾ? ಈ ರೀತಿ ರೆಡಿ ಮಾಡ್ಕೊಳ್ಳಿ. ಓಕೆನಾ? 8 ಮಿನಿಟ್ಸ್ ಆಗಿದೆ. ಆಲ್ರೆಡಿ ನೋಡಿ, ಹಣ್ಣೆಲ್ಲ ಒಳಗಡೆಯಿಂದ ಬೆಂದಿರೋದು ಕೂಡ ನಮಗೆ ಕಾಣಿಸುತ್ತೆ. ಔಟ್ಸೈಡ್ ಸ್ಟ್ರಕ್ಚರ್ ಕೂಡ ನೋಡಿ ಮಸ್ತಾಗಿ ಕಾಣ್ತಾ ಇದೆ. ಓಕೆನಾ? ಇದನ್ನ ನೀವು ಸರ್ವಿಂಗ್ ಡಿಶಲ್ಲಿ ಹಾಕ್ಬಿಟ್ಟು, ಆಗಲೇ ನಾವು ಪೌಡರ್ ಮಾಡಿ ಮಡಗಿದ್ವಲ್ಲ, ಸಕ್ಕರೆ ಮತ್ತು ಸಿನಮನ್ ಪೌಡರ್ 2 ಮಿಕ್ಸ್ ಮಾಡಿರೋದನ್ನ ಇದ್ರ ಮೇಲೆ ಡಸ್ಟ್ ಮಾಡಬೇಕು. ಜಾಸ್ತಿ ಆಗೋದು ಬೇಡ. ನಿಮ್ಮ ಇಷ್ಟ, ನಿಮಗೆ ಜಾಸ್ತಿ ಶುಗರ್ ಬೇಕಂದ್ರೆ ಜಾಸ್ತಿ ಮಾಡಿ. ಈಗ ರೆಡಿಯಾಗಿದೆ ಸುಂದರವಾಗಿರುವ ಕ್ರಿಸ್ಪಿಯಾಗಿರುವ ಬಿಯರ್ ಪಳಂಪುರಿ. ಡೆಫಿನೆಟ್ಲಿ ಟ್ರೈ ಮಾಡಿ, ಸಕ್ಕತ್ತಾಗಿದೆ. ನಿಮ್ಮ ಕಮೆಂಟನ್ನು ತಿಳಿಸಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.